ಹಾಯ್ ಫ್ರೆಂಡ್ಸ್, ನಾನಿವತ್ತು ಮೃದುವಾದ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದು ಮನೆಯಲ್ಲೇ ರೆಡಿ ಮಾಡಿರೋವಂಥ ಹಿಟ್ಟು. ಅಕ್ಕಿನ ತೊಳೆದು ನೆರಳಲ್ಲಿ ಒಣಗಿಸಿ ಮಿಕ್ಸಿ ಮಾಡ್ಕೊಂಡಿರೋವಂಥ ಹಿಟ್ಟು. ಇವಾಗ ನಾನು 2 ಕಪ್ ಹಿಟ್ಟಿಗೆ 3 ಕಪ್ ಆಗುವಷ್ಟು ನೀರು ತಗೊತಿದ್ದೀನಿ. ಇದಕ್ಕೆ ಅರ್ಧ ಟೀ ಸ್ಪೂನ್ ಉಪ್ಪು, ಸ್ವಲ್ಪ ಎಣ್ಣೆ ಸೇರಿಸಿ ನೀರು ಕುದಿಲಿಕ್ಕೆ ಇಡ್ತಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರಲಿ. ಈಗ ನೋಡ್ಬೋದು ನೀರು ಚೆನ್ನಾಗಿ ಕುದೀತಿದೆ. ಈ ಟೈಮಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಕಲಿಸ್ಕೋಬೇಕು. ಸ್ವಲ್ಪ ಬೇಯಿಸಿ ಕಲಿಸ್ಕೋಬೇಕು. ಗಂಟಿಲ್ದಂಗೆ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಎಲ್ಲ ಬೆರೆಸ್ಕೋಬೇಕು. ಹಾಗೆ ಇದನ್ನು 1 ನಿಮಿಷ ಮುಚ್ಚಿಡಿ. ನೋಡಿ, ಈಗ ರೆಡಿಯಾಗಿದೆ. ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ಇದು ಬಿಸಿ ಇದೆ ನೋಡಿ. ಇದನ್ನು ಒಂದು ಫ್ಲೋರ್ ಮೇಲೆ ಹಾಕಿಬಿಟ್ಟು ತಣ್ಣಗೆ ಮಾಡಿ. ಸ್ವಲ್ಪ ತಣ್ಣಗಾಗಬೇಕು. ಕೈಯಲ್ಲಿ ಮುಟ್ಟುವ ಹಾಗೆ ಆಗಬೇಕು ಇದು. ಇದಕ್ಕೆ ಸ್ವಲ್ಪ ಒಣ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ನೋಡಿ, ಇದಕ್ಕೆ ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ನಾದ್ಕೋಬೇಕು ಇದನ್ನು ಚೆನ್ನಾಗಿ. ನೋಡಿ, ಆದಷ್ಟು 2 ಕೈಗಳಿಂದ ನಾದ್ಕೋಬೇಕಾಗುತ್ತೆ. ಈಗ ರೆಡಿ ಆಗಿದೆ ಇದು. ನೋಡಿ, ಹಿಟ್ಟನ್ನು ಈ ಗೋಲಿ ಆಕಾರದಲ್ಲಿ ಮಾಡಿ ಇಟ್ಕೋಬೇಕು. ಹಾಗೆ ಈ ಹಿಟ್ಟನ್ನು ಮುಚ್ಚಿಡಬೇಕಾಗುತ್ತೆ. ಗಾಳಿಗೆ ಬಿಟ್ಟರೆ ಆಮೇಲೆ ರೊಟ್ಟಿ ಎಲ್ಲ ಹರಿದೋಗ್ತವೆ. ಹಾಗಾಗಿ ಮುಚ್ಚಿಡಬೇಕಾಗುತ್ತೆ. ಇವನ್ನು ಈಗ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಸ್ವಲ್ಪ ಒಣ ಹಿಟ್ಟು ತಗೊಂಡು ಸ್ವಲ್ಪ ದೊಡ್ಡದು ಮಾಡ್ಕೋಬೇಕು. ಹಾಗೆ ಇದನ್ನು ಲಟ್ಟಿಣಿಗೆಯಿಂದ ಲಟ್ಟಿಸ್ಬೇಕು. ನೋಡಿ, ಹೀಗೆ ಲಟ್ಟಿಸ್ಕೋಬೇಕಾಗುತ್ತೆ. ಸ್ವಲ್ಪ ಹರಿತಾ ಇದ್ದರೆ ಅದನ್ನು ಸ್ವಲ್ಪ ಜೋಡಿಸ್ಕೊಂಡು ಲಟ್ಟಿಸಿದರೆ ಬರುತ್ತೆ. ಹೀಗೆ ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ರೊಟ್ಟಿ ತುಂಬಾ ಮೃದುವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತುಂಬ ಈಸಿಯಾಗಿ ಮಾಡ್ಬೋದು. ಕಷ್ಟ ಅನಿಸುತ್ತೆ ಅಷ್ಟೇ, ಆದರೆ ಟ್ರೈ ಮಾಡಿದರೆ ಬಂದೇ ಬರುತ್ತೆ. ರೊಟ್ಟಿನ ಮಧ್ಯಕ್ಕೆ ಜಾಸ್ತಿ ಲಟ್ಟಿಸ್ಬಾರ್ದು. ಸೈಡಿಗೆ ಲಟ್ಟಿಸ್ತಾ ಇದ್ದರೆ ಹರಿಯಲ್ಲ ರೊಟ್ಟಿಗಳು. ಹೀಗೆ ಒಂದು 4 ರೊಟ್ಟಿ ಲಟ್ಟಿಸ್ಕೊಂಬರ್ತೀನಿ ನಾನು. ಕಾವಲಿ ಬಿಸಿ ಆಗಿದೆ ಸ್ವಲ್ಪ. ಬೇಗನೆ ತಿರುಗ್ಸಕ್ಕೆ ಹೋಗಬೇಡ್ರಿ. ನೋಡಿರಿ, ಹಿಂಗೆ ಸರಿಬೇಕು ಅದು. ಆವಾಗ ಆಗಿರುತ್ತೆ ಅದು. ನೋಡಿ, ಉಬ್ತಾ ಇದೆ. ಉಬ್ಬಿದ್ರೆ ಅಷ್ಟೇ ಚೆನ್ನಾಗಾಯಿತು ಅಂತ ಏನಿಲ್ಲ. ರೊಟ್ಟಿ ಉಬ್ಬಲಿಲ್ಲ ಅಂದರೂ ಚೆನ್ನಾಗೇ ಇರುತ್ತೆ. ಆದರೆ ಉಬ್ಬಿದ್ರೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಉಬ್ತಾ ಇದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಸುಲಭ ಇದೆ ಅಕ್ಕಿ ರೊಟ್ಟಿ ಮಾಡೋದು.
ಫ್ಲೇಮು ಜಾಸ್ತಿಯಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಲೋ ಫ್ಲೇಮಲ್ಲೇ ಇಡಬೇಕು ಅಂತ ಏನಿಲ್ಲ ಮಾಡೋದು. ಕೆಲವರು ಹೇಳ್ತಾರೆ ನಾವು ಅಕ್ಕಿ ರೊಟ್ಟಿ ಮಾಡಿದಾಗ ಒಳಗೆಲ್ಲ ಹಸಿ ಹಸಿದೇ ಇರ್ತವೆ, ಒಳ್ಳೆ ಹಿಟ್ಟು ತಿಂದಂಗೆ ಆಗುತ್ತೆ ಅಂತ. ಈ ರೀತಿ ಮಾಡಿದರೆ ಹಾಗೇನೂ ಆಗಲ್ಲ, ತುಂಬಾ ಚೆನ್ನಾಗಿರುತ್ತಿದೆ. ತುಂಬ ಸುಲಭವಾಗಿ ಮಾಡ್ಕೋಬಹುದು ಅದು ರೊಟ್ಟಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಎಲ್ಲ ರೊಟ್ಟಿ ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನಷ್ಟು ರೆಸಿಪಿಗಳೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.